ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇದೇ ಮೊದಲ ಬಾರಿಗೆ ಕಲಬುರಗಿ ಹಾಗೂ ಶ್ರೀ ಮಾರ್ಕೆಟಿಂಗ್ ಅಸೋಸಿಯೇಟ್ ಬೀದರ್ ಇವರ ಸಹಯೋಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದನೆಯ ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ಎಂಬ ಶೀರ್ಷಿಕೆಯೊಂದಿಗೆ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಟೌನ್ ಹಾಲ್ ಎದುರುಗಡೆ ಸಾರ್ವಜನಿಕ ಉದ್ಯಾನವನದಲ್ಲಿ ಇದೇ ದಿನಾಂಕ 17 ಫೆಬ್ರವರಿ 2026 ಬೆಳಿಗ್ಗೆ 11 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ. ನಂತರ ಸಾಯಂಕಾಲ 7 ಗಂಟೆಗೆ ಇರುತ್ತದೆ. ಇಲ್ಲಿ ಭಾಗವಹಿಸಿದ ದೃಶ್ಯ ಕಲಾವಿದರಿಗೆ ಉಚಿತ ಮಳಿಗೆಗಳನ್ನ ಹಾಗೂ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗುತ್ತದೆ. ಅದಲ್ಲದೆ ನಗರದ ಎಲ್ಲಾ ಶಾಲಾ ವಿದ್ಯಾರ್ಥಿನಿಯರಿಗೆ ಸ್ಥಳದಲ್ಲಿ ಚಿತ್ರ ಬಿಡಿಸುವ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ. ಉತ್ತಮ ಚಿತ್ರಗಳಿಗೆ ಬಹುಮಾನ ಹಾಗೂ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಲಾಗುತ್ತೆ ಅಂತ ತಿಳಿಸಲಾಗಿದೆ. ಈ ಸಂತೆಯೊಳಗೆ ಹಿರಿಯ ಕಿರಿಯ ಕಲಾವಿದ, ಯುವ ಕಲಾವಿದರು ಮತ್ತು ಕಲಾ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಕಲಾಕೃತಿಗಳು ಕಲಬುರಗಿ ನೆಲದ ತುಂಬೆಲ್ಲ ಹಬ್ಬಿ ಜನರ ಮನಸೂರೆಗೊಳ್ಳುವು ಎಂಬ ಮಹತ್ವದ ಉದ್ದೇಶದಿಂದ ಈ ಚಿತ್ರಸಂತೆ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಲಾಗಿದೆ. ನನ್ನ ಹೆಸರು ಡಾಕ್ಟರ್ ಶಾಹಿದ್ ಪಾಷಾ, ಡೆಕ್ಕನ್ ಆರ್ಟ್ ಸೊಸೈಟಿ ಪ್ರೆಸಿಡೆಂಟ್. ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಚಿತ್ರಸಂತೆ ಆಯೋಜನೆ ಮಾಡ್ತಾ ಇದ್ದೀವಿ. ಅದು ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ಶೀರ್ಷಿಕೆಯಲ್ಲಿ. ಸೊ ಈ ಒಂದು ಶೀರ್ಷಿಕೆ ಜೊತೆ ನಮ್ಮ ಜೊತೆ 6 ಜಿಲ್ಲೆಗಳು, ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟ 6 ಜಿಲ್ಲೆಗಳು ಇದರಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಈ ಆರ್ಗನೈಸಿಂಗ್ ಮಾಡೋದ್ರಾಗೂ ಅವರು ಸಹಕಾರ ಕೊಡ್ತಾ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಸೊ ಅದೇ ಥರ ಇಲ್ಲಿಯ ರಿಜಿಸ್ಟರ್ಡ್ ಸಂಘ ಸಂಸ್ಥೆಗಳು ಇದ್ರ ಜೊತೆ ಸೇರಿಕೊಂಡಿದ್ದಾರೆ. ಸೊ ಅದು ಪಟ್ಟಿ ನಾನು ಹೇಳ್ತೀನಿ. ಅದ್ರ ಜೊತೆ ಹಿರಿಯ ಕಲಾವಿದರು ಕೂಡ ಸೇರಿ, ವಿದ್ಯಾರ್ಥಿಗಳು ಸೇರಿ ಈ ಚಿತ್ರಸಂತೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಚಿತ್ರಸಂತೆಯು ಉದ್ಘಾಟನೆ ಆಗೋದು 17ನೇ ತಾರೀಕಿಗೆ, ಇದೇ ಫೆಬ್ರವರಿ 17ನೇ ತಾರೀಕಿಗೆ ಚಿತ್ರಸಂತೆ ಪಬ್ಲಿಕ್ ಗಾರ್ಡನ್ ಟೌನ್ ಹಾಲ್ ಹತ್ತಿರ ಉದ್ಘಾಟನೆ ಆಗುತ್ತದೆ. ಸೊ ಆ ಉದ್ಘಾಟನೆ ಮಾಡೋಕ್ಕೆ ನಮ್ಮ ಕಮಿಷನರ್ ಸಾಹೇಬ್ ಅವರು ಬರ್ತಾರೆ ಮಹಾನಗರ ಪಾಲಿಕೆಯಿಂದ. ಆಮೇಲೆ ಡಾಕ್ಟರ್ ದಾಕ್ಷಾಯಣಿ ಅವಾಜಿಯವರು ಇದಕ್ಕೆ ಉದ್ಘಾಟನೆ ಮಾಡ್ತಾರೆ. ಸೊ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದು ಕಲಬುರಗಿಯಲ್ಲಿ, ಕಲ್ಯಾಣ ಕರ್ನಾಟಕದ ಹೆಡ್ ಕ್ವಾರ್ಟರ್ ಆಗಿರುವಂಥ ಕಲಬುರಗಿಯಲ್ಲಿ ನಾವು ಇದನ್ನು ಉದ್ಘಾಟನೆ ಮಾಡಿ ಮುಂದೆ ಒಂದು 5 ವರ್ಷ ನಂತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಇದು ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಿದ ಜಿಲ್ಲೆಗಳಲ್ಲಿ ಈ ಕಲ್ಯಾಣ ಕರ್ನಾಟಕ ಚಿತ್ರಸಂತೆಯನ್ನು ಮಾಡ್ತೀವಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.